ಹಾಯ್ ಎಲ್ಲರಿಗೂ ನಮಸ್ತೆ. ಮತ್ತು ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ನಿಮ್ಮ ಶ್ವೇತಾ ಪಾಟೀಲ್. ಹಾಗೆ ನಾವು ಊರಿಗೆ ಹೋಗ್ತಾ ಇದ್ದೀವಿ ಶೇಗುಣ್ಶಿಗೆ. ಇದು ಕೂರ್ಚಿ ಬ್ರಿಡ್ಜ್ ತುಂಬ ತುಂಬಿತ್ತು, ಇನ್ನೇನು ಮೇಲೆ ಬರುತ್ತೆ ನೀರು ಅಂತ ಅಂದ್ಕೊಂಡಿದ್ವಿ. ಬಟ್ ಹೋಗುವಾಗ ನಾನು ರೆಕಾರ್ಡ್ ಮಾಡಿ ಹಾಕಿಲ್ಲ ವಿಡಿಯೋದು, ಕಡಿಮೆ ಆಗಿತ್ತು, ನೀರು ಕೆಳಗಡೆ ಹೋಗಿತ್ತು. ಸೊ ಹೋಗುವಾಗ ಅಂದ್ಕೊಂಡಿದ್ವಿ ನಾವು ಇನ್ನೇನು ಬ್ರಿಡ್ಜ್ ಹೋಗಿ ಮುನ್ಬಿಡತ್ತೆ ಅಂತ. ಸೊ ಹಾಗಾಗಿಲ್ಲ. ಹಾಗೆ ಇದು ನಮ್ಮ ಅತ್ಯ ಇದು ಹುಗ್ಗೆ ಮಾಡ್ತಾಯಿದ್ದಾರೆ. ನನ್ನ ಫೇವ್ರೇಟ್ ಹುಗ್ಗೆ ಹಾಕಿ ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಮನೆಯಲ್ಲಿ ಪೂಜೆ ಇದೆ. ಸೊ ಹಾಗೆ ಅತ್ಯ ಹುಗ್ಗೆ ಮಾಡ್ತಾಯಿದ್ದಾರೆ. ನಾನು ಬರುವಾಗಲೂ ತುಂಬ ಕಟ್ಕೊಂಡ್ಬಂದೆ. ಮತ್ತು ನಿಮಗೆಲ್ಲರಿಗೂ ಯಾರ್ಯಾರಿಗೆ ಇಷ್ಟ ಅಂತ ಕಮೆಂಟ್ ಮಾಡಿ. ಹುಗ್ಗೆ ಅದು ಅಮ್ಮ ಮಾಡಿದ್ದು, ಅತ್ತೆ ಮಾಡಿದ್ದು, ಅದು ಒಲೆಯಲ್ಲಿಂದಂತೂ ನನಗೆ ಸಖತ್ತಾಗಿ ಇಷ್ಟ. ಬಿಕಾಸ್ ನಾವು ಸಿಟಿಯಲ್ಲಿ ಇರ್ತೀವಿ, ಸೊ ಒಲೆ ಅಂತೂ ಎಲ್ಲಿ ಇರಲ್ಲ. ಸೊ ಹಾಗೆ ನಮ್ಮ ಅತ್ತೆ ತುಂಬ ಚೆನ್ನಾಗಿ ಮಾಡ್ತಾರೆ ಹುಗ್ಗೆ. ಸೊ ಇದು ನನ್ನ ಮಗಳು ನೀರು ಹಾಕ್ತಾಯಿದ್ದಾಳೆ ಪ್ಲಾಂಟ್ಸ್ಗೆ. ನೋಡಿ, ಅವಳಿಗಂತೂ ತುಂಬ ಖುಷಿ. ಹಳ್ಳಿಯಲ್ಲಿ ಮಣ್ಣಾಡೋದು, ನೀರು ಹಾಕೋದು, ಅದು ಇದು ಅಂತ ತುಂಬ ಮಜಾ ಮಾಡ್ತಾಳೆ. ಹಾಗೆ ನಾನು ಹೂ ತೊಗೊಂಬರಕ್ಕಂತ ಹೋಗ್ತಾ ಇದ್ದೀನಿ. ನಾನು ಆ್ಯಕ್ಚುಲಿ ಸಾಂಗ್ಲಿಯಿಂದ ಹೂ ತಗೊಂಡು ಹೋಗಿದ್ದೆ. ಬಟ್ ಇದು ಹೂ ಸ್ವಲ್ಪ ಡೆಕೋರೇಟ್ ಮಾಡೋಕ್ಕಿರಲಿ ಅಂತ ಹೇಳ್ಬಿಟ್ಟು ನಾನು ಕಿತ್ಕೊತಾ ಇದ್ದೀನಿ ಇಲ್ಲಿ. ಸೊ ತುಂಬ ಚೆನ್ನಾಗಿ ಫ್ಲವರ್ಸ್ ಇದ್ದಾವೆ ಆ್ಯಕ್ಚುಲಿ ಅಲ್ಲಿ. ಮತ್ತೆ ಯಾವಾಗಾದ್ರೂ ರೆಕಾರ್ಡ್ ಮಾಡಿ ಹಾಕ್ತೀನಿ. ಇದು ನನ್ನ ಹಸ್ಬೆಂಡ್ ಮಾವನ ಮನೆ. ಸೊ ಅವರು ಸುತ್ತಮುತ್ತಲು ತುಂಬ ಪ್ಲಾಂಟ್ಸ್ ಎಲ್ಲ ಫ್ಲವರ್ಸ್ ಹಾಕ್ತಿದ್ದಾರೆ. ಹಾಗೆ ಇದು ನೋಡಿ ನಮ್ಮ ಅಜ್ಜಿ, ಅಂದರೆ ನನ್ನ ಹಸ್ಬೆಂಡ್ ಅಜ್ಜಿ. ಸೊ ಅವರು ಕಲ್ಮೇಶ್ವರ್ ಮಹಾರಾಜರು. ಸೊ ತುಂಬ ಚೆನ್ನಾಗಿ ಪೂಜೆ ಆಯಿತು. ಅದೆಲ್ಲ ರೆಕಾರ್ಡ್ ಮಾಡಿ ಹಾಕಿಲ್ಲ. ಇದು ಮಕ್ಕಳು ಆಟ ಆಡ್ತಿದ್ದಾರೆ. ಸೊ ಸಪೋರ್ಟ್ ಮಾಡಿ ಗೈಸ್. ಥ್ಯಾಂಕ್ ಯು ಸೋ ಮಚ್. ಬಾಯ್.